ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕರ್ನಾಟಕ. ಸೊ ಡೇ 1 ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. RRB PO ಪ್ರಿಪ್ರೇಷನ್ ನಂದು ಅಂದರೆ ಇನ್ನೂ ಇದೆ. ನಾನು ಲಾಸ್ಟ್ ಇಲ್ಲಿ ನೋಡಿ, ನಾನು ಪರ್ಸೆಂಟೇಜ್ ಕ್ಲಾಸ್ ಇನ್ನೂ ಅಟೆಂಡ್ ಮಾಡಿಲ್ಲ ಆ್ಯಂಡ್ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ. ಬಟ್ ಇದೆಲ್ಲ ಏನೇನಿದೆ ಇದೆಲ್ಲನೂ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಟಾಪಿಕ್ನು ಬಿಡ್ದಂಗೆ ಇಲ್ಲಿ ಫಸ್ಟು ಇದು ಬರ್ದಾಯಿತು ಆ್ಯಂಡ್ ಎಡಿಟೋರಿಯಲ್ ಕ್ಲಾಸ್ ಅಟೆಂಡ್ ಮಾಡಿದೆ ಆ್ಯಂಡ್ ವಕ್ಯಾಬ್ಸ್ 5 ನೋಟ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಯಾವ್ದಾರ ಬುಕ್ ಇಟ್ಬಿಟ್ಟು 5 ವಕ್ಯಾಬ್ಸ್ನ ನೋಟ್ ಮಾಡ್ಕೊಳ್ಳಿ. ಬಟ್ ಬಯಾಟ್ ಮಾಡೋಕ್ಕೆಲ್ಲ ಜಾಸ್ತಿ ಮಗಪ್ಪ ಆ ಥರ ಮಾಡೋಕೆ ಹೋಗ್ಬೇಡಿ, ರಿಪೀಟ್ ಆಗ್ತಿರ್ತವೆ. ಮತ್ತು ನೈಟ್ ಮಲ್ಕೋಬೇಕಿದ್ರೆ ಒಂದು ಸಲ ನೋಡಿ, ಅವಾಗವಾಗ ನೋಡ್ತೀರಿ, ನೆನಪಲ್ಲಿ ಉಳ್ಕೊಳ್ತವೆ. ಅದು ಬಿಟ್ಟರೆ ಸ್ಪೀಡ್ ಮ್ಯಾಥ್ಸಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದೆ. ಕ್ವಾಡ್ರಾಟಿಕ್ ಕ್ವೆಶ್ಚನ್ ಮತ್ತು ಸಿಂಪ್ಲಿಫಿಕೇಷನ್ ಪಜಲ್ಸ್ ಸಾಲ್ವ್ ಮಾಡಿದ್ದೀನಿ. 15 ಆಗಿಲ್ಲ, 10 ಆಗಿದೆ. ಬಿಕಾಸ್ ಒಂದು ಮೈನ್ಸ್ ಪಜಲ್ ಎತ್ಕೊಂಡ್ಬಿಟ್ಟೆ ನಾನು ಮಿಸ್ ಆಗಿ. ಬಟ್ ಅದನ್ನು ಸಾಲ್ವ್ ಮಾಡಿದೆ, ಟೈಮ್ ಜಾಸ್ತಿ ಹಿಡಿತು ಅದರಲ್ಲೇ. ಆ್ಯಂಡ್ ಪರ್ಚಮ್ ಕ್ಲಾಸ್ ಡೈಲಿ ಸಿ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಸಿಲಾಗಿಸಮ್ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ, ನಾನು ರಿವೈಸ್ ಮಾಡಿದೆ. ಆ್ಯಂಡ್ ಸಿಲಾಗಿಸಮ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಡಿಕೋಡಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಪರ್ಸೆಂಟೇಜ್ ಕ್ಲಾಸ್ ಇನ್ನೂ ಅಟೆಂಡ್ ಮಾಡಿಲ್ಲ. ಆ್ಯಕ್ಚುಲಿ ಡಿಕೋಡಿಂಗ್ ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಸಾರಿ. ನಾನು ಇದೇನದೇ ನೋಡಲಿಲ್ಲ, ಬರೀ ಸಿಲಾಗಿಸಮ್ ಮಾತ್ರ ಮಾಡಿದ್ದೀನಿ. ಆ್ಯಂಡ್ ಪರ್ಸೆಂಟೇಜ್ ಕ್ಲಾಸ್ ಇನ್ನೂ ಅಟೆಂಡ್ ಮಾಡಿಲ್ಲ. ಇವಾಗ 8 ಗಂಟೆ ನಾನು ವೀಡಿಯೋ ಮಾಡ್ತಿರೋದು, ಬಟ್ 8:30 ಮತ್ತೆ ಓದ್ತೀನಿ. ಆ್ಯಂಡ್ ನಂದು ಟೈಮ್ ಟೇಬಲ್ ನಾನು ಹೆಂಗೆ ಫಾಲೋ ಮಾಡ್ತೀನಿ ಅಂದರೆ ಡೇದು. ಸೊ ಇಲ್ಲಿ ನೋಡಿ, ನಾನು ಈ ಥರ ಒಂದು ಬುಕ್ ಆವಾಗಲೂ ಮಾಡಿದ್ದೆ. ಪ್ರೀವಿಯಸ್ ಇಯರು 1.5 ಮಂತ್ ಕಂಪ್ಲೀಟಾಗಿ ಈ ಥರನೇ ಟ್ರ್ಯಾಕ್ ಹೋಗ್ತಿದ್ದೆ ನನ್ನ ಪರ್ಫಾರ್ಮೆನ್ಸ್ನ. ಅದೇ ವರ್ಕ್ ಆಗಿದ್ದು ನನಗೆ ಕ್ಲಿಯರ್ ಮಾಡೋಕ್ಕೆ. 2 ಮಂತ್ಸ್ ಪ್ರಿಪ್ರೇಷನಲ್ಲೇ ಪ್ರಿಲಿಮ್ಸು ಮೇನ್ಸ್ನ. ಸೊ ನಂದು 8ನೇ ತಾರೀಕು ಇದು ಹೊಸ ಒಂಥರ ರಫ್ ಬುಕ್ ಇದು. ಸೊ 15 ನಿಮಿಷ ಆಯಿತು ಇದು ಬರೆಯೋಕ್ಕೆ. ಆ್ಯಕ್ಚುಲಿ 10 ಮಿನಿಟ್ಸಲ್ಲಿ ಮುಗಿಬೇಕು. ಆ್ಯಂಡ್ 50 ಮಿನಿಟ್ಸ್ ಎಡಿಟೋರಿಯಲ್ ಕ್ಲಾಸ್ ಆಯಿತು. ಆ್ಯಂಡ್ 35 ಮಿನಿಟ್ಸು ಸ್ಪೀಡ್ ಮ್ಯಾಥ್ಸು, ಅದರಲ್ಲಿ ಕ್ವಾಡ್ರಾಟಿಕ್ ಕ್ವೆಶ್ಚನು ಸಿಂಪ್ಲಿಫಿಕೇಷನು. ಆ್ಯಂಡ್ 30 ಮಿನಿಟ್ಸ್ ಅಂತ ಹೇಳಿದ್ದೀನಿ, 35 ಮಿನಿಟ್ಸು. ಬಟ್ ಬೆಳಗಿಂದ ಓದ್ತಿದ್ದೀನಿ ಅಂತ ಅನಿಸುತ್ತೆ. ಬಟ್ ನಾನು ಕನ್ಸಿಡರ್ ಮಾಡೋದು ಎಫೆಕ್ಟಿವ್ ಆಗಿ ಎಷ್ಟು ಅವರ್ ಓದಿದ್ದೀನಿ ಅದನ್ನು. ಇನ್ನು ಉಳಿದಿದ್ದು ಏನೂ ಕನ್ಸಿಡರ್ ಮಾಡಲ್ಲ. ಮಧ್ಯ ಮೊಬೈಲ್ ನೋಡಿದ್ದೋ ಅಥವಾ ಸುಮ್ಮನೆ ಕೂತ್ಕೊಂಡಿದ್ದೋ ಅಥವಾ ಏನೇ ಯೋಚನೆ ಮಾಡೋದು ಆ ಥರ ಕನ್ಸಿಡರ್ ಮಾಡಲ್ಲ. ನಾನು ಟೈಮರ್ ಸೆಟ್ ಮಾಡ್ಕೋತೀನಿ ಮೊಬೈಲಲ್ಲಿ. ಸೊ ಎಕ್ಸಾಕ್ಟ್ ಟೈಮ್ನ ನಾನು ನೋಟ್ ಮಾಡ್ಕೋತೀನಿ. ಅಂದರೆ ಸೆಕೆಂಡ್ಸು 1 ನಿಮಿಷ ಎಲ್ಲ ಬಿಡ್ತೀನಿ, ರೌಂಡ್ ಫಿಗರ್ ಮಾಡ್ತೀನಿ. ಈಗ 34 ಇದ್ದರೆ 35 ಮಿನಿಟ್ಸ್, 36 ಇದ್ದರೆ 35 ಮಿನಿಟ್ಸ್, ಆ ಥರ. ಆ್ಯಂಡ್ 70 ಮಿನಿಟ್ಸ್ ಆಯಿತು ಪಜಲ್ಲು. 8 ಪಜಲ್ ಸಾಲ್ವ್ ಮಾಡಿದೆ, 2 ಸಿಟಿಂಗ್ ಅರೇಂಜ್ಮೆಂಟ್ ಸಾಲ್ವ್ ಮಾಡಿದೆ. ಅದರ 8ರಲ್ಲಿ 1 ಮೈನ್ಸ್ ಪಜಲ್ಲು, ಅದಕ್ಕೆ ಜಾಸ್ತಿ ಟೈಮ್ ಆಗಿದ್ದು. ಆ್ಯಂಡ್ ಅಫ್ಕೋರ್ಸ್ ಪಜಲ್ಸು ಈಗ ಸ್ಲೋ ಆಗಿದ್ದೀನಿ, 3 to 4 ಮಿನಿಟ್ಸ್ ಆಗ್ತಿದೆ. ಆ್ಯಕ್ಚುಲಿ ವಿತಿನ್ 3 ಮಿನಿಟ್ಸ್ 1 ಮಿನಿಟ್ 30 ಸೆಕೆಂಡ್ ಆ ಥರ ಆಗಬೇಕು. ಅಂದರೆ ತುಂಬ ದಿನ ಆಯ್ತಲ್ಲ ಪ್ರಾಕ್ಟೀಸ್ ಬಿಟ್ಟು. ಸೊ ಇಷ್ಟು ಜಾಸ್ತಿ ಟೈಮ್ ಹಿಡಿದೆ. ಆ್ಯಕ್ಚುಲಿ 70 ಮಿನಿಟ್ಸ್ ಆಯಿತು ಪಜಲ್ ಸಾಲ್ವ್ ಮಾಡೋಕ್ಕೆ. ಆದಮೇಲೆ ಡೈಲಿ CA ಪರ್ಚಮ್ ಕ್ಲಾಸಸ್ಸು ನಾನು ರೆಕಾರ್ಡೆಡ್ ನೋಡೋದು. ಸೊ ಆ್ಯಂಡ್ ಬೇಡವಾಗಿರೋ ನ್ಯೂಸ್ನ ಸ್ವಲ್ಪ ಸ್ಪೀಡಾಗಿ ನೋಡ್ತೀನಿ. ಸೊ 40 ನಿಮಿಷ ಆಯಿತು. ಆ್ಯಂಡ್ ಸಿಲೋಗಿಸಮ್ನು ನಾನು ಕ್ಲಾಸ್ ನೋಡಲಿಲ್ಲ, ರಿವೈಸ್ ಮಾಡ್ಕೊಂಡೆ ಅಷ್ಟೇ ನನ್ನ ನೋಟ್ಸ್ನ. ಆ್ಯಂಡ್ ಪ್ರಾಕ್ಟೀಸ್ ಮಾಡಿದೆ. ಸೊ ಇದರಲ್ಲಿ 3 ಸೆಷನ್, ಅಂದರೆ ಇದು ಸೆಷನ್ನು ಅಂದರೆ ಒಂದೊಂದು ಸತಿ ಕೂತ್ಕೊಂಡ್ರೆ ಎಷ್ಟು ಅವರ್ ಓದಿದ್ದೀನಿ ಅಂತ. ಸೊ ಇದು ಫಸ್ಟ್ ಸೆಷನ್ ಅಂದರೆ ಇಲ್ಲಿವರೆಗೂ ಮುಗಿಸಿದ್ದೀನಿ. ಸೊ ಇಲ್ಲಿವರೆಗೂ ಒಂದು ಸಲ, ಅದಾದಮೇಲೆ ಮತ್ತೆ ಬ್ರೇಕು, ಆಮೇಲೆ ಇಷ್ಟು, ಅದಾದಮೇಲೆ ಇದು 3rd ಸೆಷನಲ್ಲಿ ಒಂದು ಸಲ ಕೂತ್ಕೊಂಡ್ರೆ ಇಲ್ಲಿ ಮಧ್ಯದಲ್ಲಿ ನಾನು ಏನೂ ಬ್ರೇಕ್ ತೊಗೊಂಡಿರಲ್ಲ. ಅದಾದಮೇಲೆ ಬ್ರೇಕ್ ತೊಗೊಳ್ಳೋದು. ಅದಾದಮೇಲೆ ಈ 70 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಹೆವಿ ಅನ್ನಿಸ್ತು. ಸೊ ಅದಾದಮೇಲೆ ಬ್ರೇಕ್ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಈ ಥರ ಮತ್ತೆ 40, 30, 70 ಮಿನಿಟ್ಸು ಸೊ ಬ್ರೇಕ್ ತೊಗೊಂಡೆ. ಇದನ್ನು ಟೋಟಲ್ ಮಾಡಿದರೆ ಮೇ ಬಿ 15, 65, 65, 70, 80. ಸೊ 240 ನಿಮಿಷ ಆಗಿದೆ. ಸೊ 240 ನಿಮಿಷ ಅಂದರೆ 4 ಅವರ್ಸ್ ಓದಿದ್ದೀನಿ ಅಷ್ಟೇ. ಸೊ ಇದು ಮತ್ತು ಪರ್ಸೆಂಟೇಜ್ ಕ್ಲಾಸ್ ನೋಡಿ ಅದನ್ನು ಆಗೋಷ್ಟೇ ಅದೊಂದು 1.5 ಅವರ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ 5 hours 30 ಮಿನಿಟ್ಸ್ ಇಲ್ಲಿ ಟೋಟಲ್ ಟೈಮು ಡೇ ಎಂಡಲ್ಲಿ ನಾನು ಬರೀತೀನಿ. ಸೊ ನೀವು ಇದೇ ಥರ ಟ್ರ್ಯಾಕ್ನ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆಯದಂದರೆ ನಾವು ಶೆಡ್ಯೂಲ್ನ ಫಾಲೋ ಮಾಡ್ತಿದ್ದೀವಿ ಅಂತ ಒಂದು ಇದು ಬರುತ್ತೆ. ಓಕೆ, ನನ್ನ ಪರ್ಫಾರ್ಮೆನ್ಸ್ ಇದೆ, ಇವತ್ತು ನಾನು ಇಷ್ಟು ಅವರ್ ಓದಿದೆ, ಈ ಟಾಪಿಕ್ಸ್ ಓದಿದೆ, ಇದು ಕ್ಲಿಯರ್ ಆಗಿದೆ ಅಂತ ಒಂದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇದೇ ಥರ ನಿಮ್ಮ ಮಾಕ್ ಟೆಸ್ಟ್ ಕೊಡ್ತಿದ್ರೆ ಮಾಕ್ ಟೆಸ್ಟ್ಗೂ ಒಂದು ಶೀಟ್ ಮೇಂಟೈನ್ ಮಾಡಿ. ಫಸ್ಟ್ ಟೆಸ್ಟು, ಮಾಕ್ ಟೆಸ್ಟ್ ಡೇಟು, ನಿಮ್ಮ ಮಾಕ್ ಟೆಸ್ಟಲ್ಲಿ ಮಾರ್ಕ್ಸು, ಒಂದು ಪರ್ಸೆಂಟೈಲು ಮತ್ತು ಅಕ್ಯುರಸಿನ ಇದು ಬರ್ಕೊಂಡೋಗಿ. ಮೇ ಬಿ ಸಿಲ್ಲಿ ಅನಿಸುತ್ತೆ ಈ ಥಿಂಗ್ಸ್ ಎಲ್ಲ, ಬಟ್ ನೀವು ಒಂದು ಬದ್ಧತೆ ಆಗಿರ್ತೀರಾ ಒಂದು ಶೆಡ್ಯೂಲ್ಗೆ ಅಂತಂದರೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇದು ಬಿಟ್ಟರೆ ಇನ್ನೊಂದು ಸಜೆಷನ್ ಏನು ಅಂತಂದರೆ, ನಿಮ್ಮ ನೋಟ್ಸ್ ಯಾವ್ದಾರ ಒಂದು ನೋಟ್ಸಲ್ಲಿ ಈ ಥರ ನೀವು ಏನೇನು ಮಾಡಬೇಕು ಅಂತಿದ್ದೀರಾ ಅದನ್ನು ಇದನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಥರ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಸ್ಟಾರ್ಟಿಂಗು ಇದೇನೇನೋ ಬರ್ದಿದ್ದೀನಿ, ಇದೆಲ್ಲ ಇವಾಗ ಫಾಲೋ ಮಾಡ್ತಿಲ್ಲ. ಅಂದರೆ ಈಗ ಥಂಡರ್ ಬೋಲ್ಟ್ ಫಾಲೋ ಮಾಡಬೇಕು ಅಂದ್ಕೊಂಡೆ, ಆಲಿಬೋರ್ಡು ಕರೆಂಟ್ ಅಫೇರ್ಸ್ಗೆ, ಅದು ವರ್ಕೌಟ್ ಆಗಲಿಲ್ಲ. ಮತ್ತು ಡೈಲಿ ಟೆಸ್ಟ್ ಬರೀಬೇಕು ಅಂದ್ಕೊಂಡು ಇದು ವರ್ಕೌಟ್ ಆಗಲಿಲ್ಲ. ಇನ್ನು ಉಳಿದಿದ್ದೆಲ್ಲ ವರ್ಕೌಟ್ ಆಯಿತು. ಅಂದರೆ ನಾನು ಸ್ಟ್ರಾಟಜಿನ ಮಾಡಿರೋದು ತುಂಬ ಸಲ ಫೇಲ್ ಆಗಿ ಇದು ವರ್ಕೌಟ್ ಆಗಲ್ಲ ಅಂತ ಟ್ರೈ ಮಾಡಿ ಎರರು ಎಲ್ಲ ತೆಗೆದುಬಿಟ್ಟು ನಾನು ಸ್ಟ್ರಾಟಜಿ ಪ್ರಿಪೇರ್ ಮಾಡಿರೋದು. ಸೊ ಅದಾದಮೇಲೆ ಈ ಥರ ಇಂಗ್ಲೀಷ್ ಸಿಲೆಬಸ್ಸು PDF ಇರುತ್ತೆ ಸಿಲೆಬಸ್ಸು, ಬಟ್ ನೀವು ಒಂದು ಸಲ ಬರೀರಿ. ಸೊ ಇದರಲ್ಲಿ ನಾನು ಟೆನ್ಸು ಅಡ್ವಾನ್ಸ್ ಟೆನ್ಸ್ ಅಷ್ಟೇ ಓದಿರೋದು. ಗ್ರಾಮರು ಇದೆಲ್ಲ ಗ್ರಾಮರ್ ಏನೇನಿದೆ ಅಂತ 120 ರೂಲ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹಾಕೊಂಡಿದ್ದೀನಿ. ಸ್ಟಾರ್ ಇರೋದೆಲ್ಲ ಇಂಪಾರ್ಟೆಂಟು, ಬಟ್ ಅದನ್ನು ಯಾವುದೂ ಕಂಪ್ಲೀಟ್ ಮಾಡಿಲ್ಲ. ಯಾಕೆಂದರೆ ನಾನು ಇಂಗ್ಲೀಷ್ ರೀಡಿಂಗಲ್ಲೇ ಇಂಪ್ರೂವ್ ಮಾಡ್ಕೊಂಡೆ. ಸೊ ರೀಡಿಂಗಲ್ಲೇ ಆಲ್ಮೋಸ್ಟ್ ಇಂಪಾರ್ಟೆಂಟು, ಬಟ್ ಸಬ್ಜೆಕ್ಟ್ ವರ್ಬ್ ಇದೊಂದು ಕಂಪ್ಲೀಟ್ ಮಾಡಬೇಕು, ಮಾಡ್ತೀನಿ ನಾನು ಟೈಮ್ ಸಿಕ್ಕಿದಾಗ. ಟೆನ್ಸಸ್ ಅಡ್ವಾಂಟೆನ್ಸಸ್ ಮಾತ್ರ ಕಂಪ್ಲೀಟ್ ಆಗಿರೋದು ನಂದು. ಸೊ ಅದು ಬಿಟ್ಟರೆ ರೀಸನಿಂಗ್ ಎಲ್ಲ ಟಾಪಿಕ್ ಕವರ್ ಮಾಡಿದ್ದೀನಿ. ಆ್ಯಂಡ್ GA ಏನೇನು ಓದಬೇಕು ಅಂತ ಬರ್ಕೊಂಡಿರೋದು ಇದು ನಾನು ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ ಬರ್ಕೊಂಡಿರೋದು. ನೀವು ಈ ಥರ ಒಂದು ನೋಟ್ಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಆ್ಯಂಡ್ ಮ್ಯಾಥ್ಸಲ್ಲಿ ಸೊ ಈ ಕಾನ್ಸೆಪ್ಟ್ಗಳನ್ನ 100% ಫಿನಿಶ್ ಆಗಿದೆ. ಅಂದರೆ 100% ಅಂದರೆ ಯಾವ ಥರ ಕ್ವಶನ್ ಕೊಟ್ಟರು ಮಾಡೋ ಥರ, ಬಟ್ ಮೆನ್ಸುರೇಷನ್ ಆಗಿಲ್ಲ. ಇದೊಂದು ಪ್ರಾಕ್ಟೀಸ್ ಮಾಡಬೇಕು. ಇದಾದಮೇಲೆ ಇದರಲ್ಲಿ ಬೋಟ್ ಆ್ಯಂಡ್ ಸ್ಟ್ರೀಮ್ ಮುಗಿದಿದೆ, ವರ್ಕ್ ಟೈಮು ಮುಗಿದಿದೆ, ಪ್ರಾಬಬಿಲಿಟಿ, ಪರ್ಮುಟೇಷನು, ನಂಬರ್ ಸಿಸ್ಟಮು ಮತ್ತು ಅದು ಯಾವುದೂ ಇನ್ನೂ ಆಗಿಲ್ಲ, ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಥರ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಈ ಥರ
ಟೇಬಲ್ಲು ಒಂದು ಶೀಟು, ಇನ್ನೊಂದರಲ್ಲಿ ಇದರ ಸ್ಕ್ವೇರ್ ವ್ಯಾಲ್ಯೂಸು, ಕ್ಯೂಬ್ ವ್ಯಾಲ್ಯೂಸು ಆ್ಯಂಡ್ ಇದು ABCD ಉಲ್ಟಾ ಸೀದಾ ಅದು ಇದಕ್ಕೆ ಟ್ರಿಕ್ ಇದೆ. ನಾನೇ ಒಂದು ಟ್ರಿಕ್ ಫ್ರೇಮ್ ಮಾಡಿದ್ದೀನಿ, ಅದನ್ನು ನಾನು ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ, ಆಪೋಸಿಟ್ ಆಲ್ಫಾಬೆಟ್ನ. ಆ್ಯಂಡ್ ಇದರಲ್ಲಿ ಈ ನೋಟ್ಸಲ್ಲಿ ನಿಮಗೆ ಇದು ಕಾಣಿಸಲ್ಲ ಫ್ರ್ಯಾಕ್ಷನ್ ವ್ಯಾಲ್ಯೂಸು. ಸೊ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಎಲ್ಲ ನಾನು ಒಂದು A4 ಶೀಟಿಗೆ ಬರೆದ್ಬಿಟ್ಟು ನಾನು ವಾಲಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ಡೈಲಿ ಒಂದ್ಸಲ ನಾನು ರಿವೈಸ್ ಮಾಡ್ತೀನಿ, ಡೈಲಿ ಒಂದ್ಸಲ ಬರಿತೀನಿ. ಆ್ಯಂಡ್ ಸ್ಪೀಡ್ ಇಂಪ್ರೂವ್ ಮಾಡೋದು ಹಂಗೇ ಆಗೋದು. ನಿಮಗೆ ಒಂದಿನ 2 ದಿನ ಒಂದು ವಾರದಲ್ಲಿ ರಿಸಲ್ಟ್ ಕಾಣಲ್ಲ. 1 ಮಂತ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ರಿಸಲ್ಟ್ ಕಾಣೋದು. ಒಂದಿನೂ ಬಿಡ್ದಂಗೆ ಯಾವತ್ತೋ ಒಂದಿನ 10 ಅವರ್ ಓದ್ಬಿಟ್ಟು ಇನ್ನೊಂದು ದಿನ ಓದೋದೇ ಇಲ್ಲ ಅಂತಂದರೆ ದಟ್ಸ್ ನಾಟ್ ದಟ್ ಎಫೆಕ್ಟಿವ್. ಸೊ ನೀವು ನಾನು ನೋಡಿ, ನಾನು 4 ಅವರ್ ಓದಿರೋದು, ಇನ್ನೊಂದು 5 ಅವರ್ ಏನೋ ಓದ್ತೀನಿ, 5-5.5 ಅವರ್ ಓದ್ತೀನಿ. ಬಟ್ ಇದೇ ಎಫೆಕ್ಟಿವ್ ನನಗೆ. ಯಾಕೆಂದರೆ ಕಂಟಿನ್ಯೂಟಿ ಇದ್ದರೆ, ಇದನ್ನೇ ತಿಂಗಳ ಪೂರ್ತಿ ಮಾಡಿದರೆ ರಿಸಲ್ಟ್ ಬಂದೇ ಬರುತ್ತೆ. ಆ್ಯಂಡ್ ನಾಳೆಗೆ ಟು ಡೂ ಲಿಸ್ಟ್ ಕೊಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗಿದೆ, ನಾಳೆಯಿಂದ ಇಷ್ಟೊಂದು ಲೆಂತಿ ಆಗಲ್ಲ. ಸೊ ನಾಳೆ ಟು ಡೂ ಲಿಸ್ಟ್ ನಂದು ಇದು. ಸೊ ಸೇಮ್ ಪರ್ಸೆಂಟೇಜ್ ಇದು ಪ್ರಾಕ್ಟೀಸ್ ಮಾಡ್ತೀನಿ. ಎಡಿಟೋರಿಯಲ್ ಪ್ಲಸ್ 5 ವೊಕ್ಯಾಬ್ಸ್. ಸ್ಪೀಡ್ ಮ್ಯಾಥ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ ಇವತ್ತು ಮಾಡಿದೆ, ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ತೀನಿ. ಯಾಕೆಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ವಲ್ಪ ರಾಂಗ್ ಆಯಿತು ನಂದು. ಸೊ ಅದರಿಂದ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾಲೋ ಮಾಡ್ತೀನಿ. ಆ್ಯಂಡ್ ಸಿಂಪ್ಲಿಫಿಕೇಷನ್ ಅದು 30 ಮಿನಿಟ್ಸ್ ಎಕ್ಸಾಕ್ಟ್ ಆಗಲ್ಲ, ಲೈಕ್ 30 to 40 ಆ ಥರ ಆಗುತ್ತೆ ಮಿನಿಮಮ್ ಹೇಳಿರೋದು. ನಾನು ಇನ್ನೂ ಜಾಸ್ತಿ ಮಾಡ್ಬೋದು. ಆ್ಯಂಡ್ ಪಜಲಲ್ಲಿ ಫ್ಲೋರು ಬಾಕ್ಸು ಮಾಡ್ತೀನಿ ನಾಳೆ. ಆ್ಯಂಡ್ ಸರ್ಕಲ್ಲು ಮತ್ತು ಲೀನಿಯರ್ ಮಾಡ್ತೀನಿ. ಸಿಟಿಂಗ್ ಅರೇಂಜ್ಮೆಂಟು ಮಿನಿಮಮ್ 10 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 10 ಅಂತೂ ಮಿನಿಮಮ್ ಮಾಡ್ತೀನಿ. ಅದ್ರ ಮೇಲೆ ಟೈಮ್ ಉಳಿದ್ರೆ, ಇಂಟ್ರೆಸ್ಟ್ ಇದ್ದರೆ ಮಾಡ್ತೀನಿ. ಆ್ಯಂಡ್ ಪರ್ಚಮ್ ಕ್ಲಾಸಸ್ ಡೈಲಿ ಕಂಪಲ್ಸರಿ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ DI, ನೆನ್ನೆ DI ಇರಲಿಲ್ಲ. ಸೊ ಇವತ್ತು ಅಂದರೆ ನಾಳೆ DI ಪ್ರೀ ಲೆವೆಲ್ ಎಷ್ಟಾಗುತ್ತೆ ಅಷ್ಟು, ಟೈಮಿಂಗ್ ಮೆನ್ಷನ್ ಮಾಡಿಲ್ಲ. ನಿಮಗೆ ಹೆಂಗೆ ಕಂಫರ್ಟಬಲ್ ಎಷ್ಟಾಗುತ್ತೆ ಅಷ್ಟು, ನಿಮಗೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಅದು ಬಿಟ್ಟರೆ ಸ್ಪೀಡ್ ರೀಸನಿಂಗಲ್ಲಿ ನೆನ್ನೆ ಸಿಲಾಕ್ಸ್ ಮತ್ತು ಕೋಡಿಂಗ್ ಡಿಕೋಡಿಂಗ್ ಇತ್ತು. ಸೊ ನಾಳೆಗೆ ನಾನು ಇನ್ಇಕ್ವಾಲಿಟಿ ಮತ್ತು ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸು 30 to 40 ಮಿನಿಟ್ಸು ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಸಾಲ್ವ್ ಮಾಡ್ತೀನಿ. ಇನ್ಇಕ್ವಾಲಿಟಿ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು ಕ್ವಶನಿಗೆ 30 ಸೆಕೆಂಡ್ಸ್ ಆಗುತ್ತೆ ಅಷ್ಟೇ. ಸೊ 10 ಮಿನಿಟ್ಸಿಗೆ 20 ಕ್ವಶನ್ಸ್ ಪ್ರಾಕ್ಟೀಸ್ ಆಗೋಗುತ್ತೆ ಇನ್ಇಕ್ವಾಲಿಟೀಸು. ಆ್ಯಂಡ್ ಬಿಗಿನರ್ಸು, ನಿಮಗೆ ಏನು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದರೆ ಕ್ಲಾಸಸ್ ಅಟೆಂಡ್ ಮಾಡಿ. 1 ಅವರ್ ಆಗ್ಬೋದು ಅಥವಾ 1.5 ಅವರು ಕ್ಲಾಸಸ್ ಅಟೆಂಡ್ ಮಾಡಿ. ಆ್ಯಂಡ್ ಮೇನ್ಸಿಗೆ ತುಂಬ ಜನ ಕೇಳ್ತೀರಿ ಏನು ಮಾಡೋದು ಅಂತ. ಸೊ ಇದು ಪ್ರಿಲಿಮ್ಸಿಗೆ ಏನಿದೆ ಈಗ 30 ಡೇಸ್ ಇದನ್ನು ಫಾಲೋ ಮಾಡಿ. ಯಾಕೆಂದರೆ ಸ್ಪೀಡ್ ಮೇಂಟೈನ್ ಮಾಡಲೇಬೇಕು ನೀವು. ಸೊ ಪ್ರಿಲಿಮ್ಸ್ ಸ್ಪೀಡ್ ಬೇಕು, ಅದಕ್ಕೋಸ್ಕರ ಇದು ಫಾಲೋ ಮಾಡಿ. ಅದ್ರ ಜೊತೆಗೆ ಟೈಮ್ ಉಳಿಯುತ್ತೆ. ಅದರಲ್ಲಿ ಪಜಲ್ ಸಾಲ್ವ್ ಮಾಡಿ. 4 ಮೈನ್ಸ್ ಪಜಲ್ಲು, ಫ್ಲೋರ್ ಪ್ಲಸ್ ಫ್ಲಾಟು ಆ್ಯಂಡ್ ಸರ್ಕಲಲ್ಲಿ ಇನ್ಸೈಡು ಮತ್ತು ಔಟ್ಸೈಡ್ ಇರುತ್ತೆ. 2 ಸರ್ಕಲ್ ಇರೋದು, ಕಾನ್ಸೆಂಟ್ರಿಕ್ ಸರ್ಕಲ್ ಇರೋದು, ಇನ್ನೂ ಔಟ್ ಆ ಥರ ಡಿಫಿಕಲ್ಟಿ ಲೆವೆಲ್ಲು ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿ. ಅಕಸ್ಮಾತ್ ನಿಮಗೆ ಇಲ್ಲಿ ಯಾವುದು ಕ್ವಶನ್ ಸಿಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಪ್ರೀವಿಯಸ್ ಇಯರ್ RRB PO ಮೈನ್ಸ್ ಕ್ವಶನ್ಸ್ ಅಂತ ಹಾಕಿ ಅದೇ ವೀಡಿಯೋಗಳು ಬರುತ್ತೆ, ವೀಡಿಯೋ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪರ್ಸನ್ ಯಾವುದಾದ್ರೂ ಅದಕ್ಕೂ ಆಯಿತು, ಯೂಟ್ಯೂಬಲ್ಲಿ ಟೈಪ್ ಮಾಡಿ ಕ್ವಶನ್ಸ್ ಇರುತ್ತೆ. ಸೊ ಕ್ವಶನ್ ಸಾಲ್ವ್ ಮಾಡಿ. ಆ್ಯಂಡ್ DA ಡಾಟಾ ಇಂಟರ್ಪ್ರಿಟೇಷನ್ 3 to 4 ಮೈನ್ಸ್ ಲೆವೆಲಲ್ಲಿ ಡಿಫಿಕಲ್ಟಿ ಇರೋ ಸಾಲ್ವ್ ಮಾಡಿ. ಅಕಸ್ಮಾತ್ ನಿಮಗೆ ಇದರಲ್ಲಿ ಕ್ವಶನ್ ಸಿಗಲಿಲ್ಲ ಅಂದರೆ ಆಶೀಶ್ ಸರ್ ಚೆಕ್ ಲಿಸ್ಟಲ್ಲಿ ಮೈನ್ಸ್ ಲೆವೆಲಿಗೆ ಚೆನ್ನಾಗಿ DA ಕೊಡ್ತಾರೆ. ಸೊ ಅದನ್ನು ಸಾಲ್ವ್ ಮಾಡಿ. ಸೊ ಇದು ಮೈನ್ಸ್ಗೆ. ಆ್ಯಂಡ್ ನಾಳೆಗೆ ನಾನು ಅರ್ಥಮೆಟಿಕ್ ಏನು ಇಟ್ಟಿಲ್ಲ, ಪರ್ಸೆಂಟೇಜೇ ಕಂಟಿನ್ಯೂ ಮಾಡ್ತೀನಿ ನಾಳೆಗೂ. ಯಾಕೆಂದರೆ ಫುಲ್ಲು ಅಂದರೆ ಪ್ರಾಕ್ಟೀಸ್ ಮಾಡ್ತೀನಿ ಪರ್ಸೆಂಟೇಜ್ ಕ್ವಶನ್ಸು. ಇವತ್ತು ಕ್ಲಾಸ್ ಅದು ಜಾಸ್ತಿ ಇದೆ, ಇವತ್ತು ನಾಳೆ ಪರ್ಸೆಂಟೇಜ್ ಕ್ಲಾಸ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನಂದು ನಾಳೆದು ಟು ಡೂ ಲಿಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.